ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬದಲಾವಣೆ ಅವಶ್ಯವಾಗಿದೆ ಎಂಬ ಘೋಷಣೆಯೊಂದಿಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಆಗಸ್ಟ್ 6ರಿಂದ 15ರವರೆಗೆ ಕಲಬುರಗಿ ಜಿಲ್ಲೆಗಳ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಪಾದಯಾತ್ರೆ ಮಾಡಲಾಗುವುದು ಎಂದು ಡಾಕ್ಟರ್ ಮಹೇಶ್ ರಾಠೋಡ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 6ರಂದು 3 ತಾಲೂಕಿನ 3 ಗ್ರಾಮಗಳಿಗೆ ಪಾದಯಾತ್ರೆ ಮಾಡಲಾಗುತ್ತಿದೆ. ಪಾದಯಾತ್ರೆಯ ಪ್ರಮುಖ ಬೇಡಿಕೆಗಳು ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ, ಗ್ರಾಮೀಣ ಭಾಗದ ಕೃಷಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿ ಪ್ರಾರಂಭ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪಾದಯಾತ್ರೆ ಮೂಲಕ ತಿಳಿಸಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ, ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶಾದ್ಯಂತ ಬದಲಾವಣೆ ಅವಶ್ಯವಾಗಿದೆ ಅಂತಕ್ಕಂಥ ಘೋಷಣೆ ಇಟ್ಕೊಂಡು ಜನರ ಹತ್ರ ಹೋಗಲಿಕ್ಕೆ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಿದೆ. ಎಲ್ಲೆಲ್ಲಿ ನಮ್ಮ ಪಕ್ಷದ ಶಾಖೆಗಳಿರ್ತವೆ ಅಲ್ಲಿಂದ ಆಯಾ ಸಂಬಂಧಪಟ್ಟಿರ್ತಕ್ಕಂಥ ಪಂಚಾಯತಿವರೆಗೆ ಪಾದಯಾತ್ರೆ ಮಾಡಿ ನಾವು ಅಲ್ಲಿ ಏನು ಸ್ಥಳೀಯವಾಗಿ ಜನರ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅದರ ಪಟ್ಟಿ ಮಾಡಿ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದನ್ನೆಲ್ಲ ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪಾದಯಾತ್ರೆ ಮಾಡಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದರೆ, ಈ ದೇಶದಲ್ಲಿ ಕೆಳಗೆ ಮಾಡ್ಬೇಕಾ, ಈ ದೇಶದಲ್ಲಿ ಇರ್ತಕ್ಕಂಥ ಸರ್ಕಾರಗಳು ಎಲ್ಲ ರಂಗದೊಳಗೆ ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ. ಭಾಳ ಮುಖ್ಯವಾಗಿ ನಮ್ಮ ದೇಶದ ಸ್ವತಂತ್ರ ಹೋರಾಟದ ಆಶಯ ಏನಿತ್ತು, ಆ ಆಶಯದ ನಂತರ ಅದರ ಪೂರಕವಾಗಿರ್ತಕ್ಕಂಥ ಸಂವಿಧಾನ ಏನು ರಚನೆ ಆಯಿತು, ಆ ಸಂವಿಧಾನದ ಮೂಲ ತತ್ವಗಳ ವಿರುದ್ಧವಾಗಿಯೇ ಇಲ್ಲಿರ್ತಕ್ಕಂಥ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ. ಇದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಮಾರ್ಗ ಇತ್ತು, ಅದು ಚುನಾವಣೆ ಮಾರ್ಗ. ಆದರೆ ಇವತ್ತು ಜನರ ಪರವಾಗಿ, ಬಡವರ ಪರವಾಗಿ, ತುಳಿತಕ್ಕಂಥ ಒಳಗಾಗಿರ್ತಕ್ಕಂಥ ಪರವಾಗಿ, ದುಡಿಯೋರ ಪರವಾಗಿ ಅಲ್ಲಿ ನಾವು ಅಸೆಂಬ್ಲಿದೊಳಗೆ ಮತ್ತು ಪಾರ್ಲಿಮೆಂಟ್ ಒಳಗೆ ಹೋಗಿ ಕಾನೂನನ್ನು ರೂಪಿಸ್ತೀವಿ ಅಂತಕ್ಕಂಥ ಏನು ಕಲ್ಪನೆ ಇತ್ತು, ಅದು ಸಂಪೂರ್ಣವಾಗಿ ಅದು ಹಾಳಾಗಿರ್ತಕ್ಕಂಥದ್ದು. ಯಾರು ದುಡ್ಡಿದೆ, ಯಾರಿಗೆ ಧನಬಲ ಇದೆ, ಅವ್ರು ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಇರೋದರಿಂದ ಸಂಪೂರ್ಣವಾಗಿರ್ತಕ್ಕಂಥ ನೀತಿಗಳಲ್ಲಿ ಬದಲಾವಣೆ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋದರಿಂದ ಬದಲಾವಣೆ ಅವಶ್ಯವಾಗಿದೆ ಅಂತಕ್ಕಂಥ ಒಂದು ಘೋಷಣೆ ಇಟ್ಕೊಂಡು ನಾವು ಮತ್ತೆ ಜನರ ಹತ್ರನೇ ಹೋಗ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಮತ್ತೆ ಎಲ್ಲ ಹಂತದೊಳಗೆ ವಿಫಲ ಆದರೆ, ಸರ್ಕಾರಗಳು ವಿಫಲ ಆದರೆ ಆ ಸರ್ಕಾರಗಳಿಗೂ ದಾರಿಗೆ ತರ್ತಕ್ಕಂಥ ಕೆಲಸ ಜನನೇ ಮಾಡಬೇಕು. ಹಾಗಾಗಿ ಆ ಒಂದು ಜನರ ಹತ್ರನೇ ಹೋಗಿ ನಾವು ಜನರಿಗೆ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ಯಾವ ರೀತಿ ನಮ್ಮ ದೇಶದ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಆರೋಗ್ಯ ವ್ಯವಸ್ಥೆ, ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಕುಡಿಯೋ ನೀರು, ರಸ್ತೆ, ಸಾರಿಗೆ, ಜೊತೆಗೆ ಜನರೇನು ದುಡಿದು ಗಳಿಸಿರ್ತಕ್ಕಂಥ ಹಣನ ಉಳಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಆರ್ಥಿಕ ನೀತಿ ಇವತ್ತು ಸಂಪೂರ್ಣ ಕುಸಿದೋಗಿದೆ. ಬ್ಯಾಂಕಿಂಗ್ ಕ್ಷೇತ್ರ, ವಿಮಾ ಕ್ಷೇತ್ರನೂ ಕೂಡ ದಿವಾಳಿ ಆಗ್ತಕ್ಕಂಥ ಸಂದರ್ಭ ಬಂದಿದೆ. ಎಲ್ಲ ಸಂಪೂರ್ಣವಾಗಿ ಖಾಸಗೀಕರಣ ಕಡೆ ವಾಲಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಮ್ಮ ದೇಶದ ಸಾರ್ವಭೌಮತ್ವ ಇವತ್ತು ಸಂಪೂರ್ಣವಾಗಿ ಅದಕ್ಕೆ ಧಕ್ಕೆ ತರ್ತಕ್ಕಂಥ ರೀತಿಯೊಳಗೆ ಸರ್ಕಾರಗಳು ನಡ್ಕೊಳ್ತಾ ಇದ್ದಾವೆ. ನಮ್ಮ ದೇಶದ ನೀತಿಗಳನ್ನು ರೂಪಿಸ್ಲಿಕ್ಕೆ ನಮ್ಮ ದೇಶದ ಸರ್ಕಾರ ರೂಪಿಸ್ತದೋ ಅಥವಾ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ರೂಪಿಸ್ತಾ ಇದ್ದಾರೆ ಅಂತಕ್ಕಂಥ ಕನ್ಫ್ಯೂಷನಲ್ಲಿದೆ. ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ದಾಳಿಗಳ ವಿರುದ್ಧ ನಮ್ಮ ದೇಶದ ಸೈನಿಕರು ಪ್ರತಿದಾಳಿ ಮಾಡಿ ಯಾರು ಭಯೋತ್ಪಾದಕರಿದ್ದಾರೆ ಅವರ ಎಡೆಮುರಿ ಕಟ್ಟಬೇಕಂತ ಸಂದರ್ಭದೊಳಗೆ ಮುಂದಕ್ಕೆ ಹೋದರೆ ಅಮೇರಿಕಾದಲ್ಲಿ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪು ಸೀಸ್ ಫೈರ್ ಮಾಡ್ತಕ್ಕಂಥ ಘಟನೆಗಳು ನಡೀತವೆ. ಅಂದರೆ ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಿದೆ, ಸಂವಿಧಾನಕ್ಕೆ ಧಕ್ಕೆ ಬಂದಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬಂದಿದೆ. ಎಲ್ಲ ರಂಗದೊಳಗೆ ಸರ್ಕಾರ ವಿಫಲ ಆಗಿರೋದ್ರಿಂದ ಮತ್ತೆ ಜನರೇ ಇದರಿಂದ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಜನರೇ ಇದರ ಪರಿವರ್ತನೆಗೆ ಮುಂದಾಗಬೇಕಾಗ್ತದೆ. ಆ ಕಾರಣಕ್ಕೇ ಬದಲಾವಣೆ ಅವಶ್ಯವಾಗಿದೆ ಅಂತಕ್ಕಂಥ ಒಂದು ಘೋಷಣೆ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಇಡೀ ದೇಶದೊಳಗೆ ಆಗಸ್ಟ್ 6ನೇ ತಾರೀಕು ಏನು ನಮ್ಮ
ಆಗಸ್ಟ್ 6ರ ಕ್ರಾಂತಿ ನೆನಪು ಮಾಡ್ತದೆ. ಅದು ಆಗಸ್ಟ್ 6ನೇ ತಾರೀಕಿಗೆ ಪ್ರಾರಂಭ ಆಗಿ ಆಗಸ್ಟ್ 15ರವರೆಗೂ ಈ ಇಡೀ ದೇಶದೊಳಗೆ ಪಾದಯಾತ್ರೆ ನಡೀತದೆ. ಈ ಸಂದರ್ಭವಾಗಿ ಇವೆಲ್ಲ ಚರ್ಚೆ ಆಗ್ತವೆ. ಜೊತೆಗೆ ಮತ್ತೆ ತಕ್ಷಣಕ್ಕೆ ಏನು ನಮ್ಮ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಇಟ್ಕೊಂಡು ಕೂಡ ನಾವು ಆ ಪಾದಯಾತ್ರೆ ಸಂದರ್ಭದೊಳಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳಿಗೆ ಒತ್ತಾಯ ಮಾಡ್ತಕ್ಕಂಥ ನಿಟ್ಟಿನೊಳಗೆ ಎಲ್ಲ ವಿವರವಾಗಿರ್ತಕ್ಕಂಥ ವಿಷಯನ ಸ್ಥಳೀಯವಾಗಿರ್ತಕ್ಕಂಥ ವಿಷಯಗಳನ್ನು ಸೇರಿಸಿ ನಮ್ಮ ಬೇಡಿಕೆಗಳ ಪಟ್ಟಿನೂ ಕೂಡ ಸಿದ್ಧಪಡಿಸಿದ್ದೀವಿ. ಆ ಬೇಡಿಕೆ ಪಟ್ಟಿನಿಂದ ನಮ್ಮ ಜಿಲ್ಲೆಯ ಸಹಕಾರದರ್ಶಿ ಆಗಿರ್ತಕ್ಕಂಥ ಪ್ರಭುದೇವ ಸಂಘಿ ಅವರು